ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕರೆಕ್ಟ್. ಅದಕ್ಕೇ ಮಶ್ರೂಮ್ ತೊಗೊಳ್ಳೋಣ ಅಂತ ಡಿಮಾರ್ಟ್ ಬಂದೆ. ಎಲ್ಲಿದೆ ಮಶ್ರೂಮ್? ಇಲ್ಲಿದ್ದು ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಸಾಕು, ಪ್ಯಾಕೆಟ್ ಸಾಕು. ಆಮೇಲೆ 5 ಗ್ಲಾಸು ಜೀರಾ ರೈಸು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಜೀರಾ ರೈಸ್ನ ವಾಶ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಮಶ್ರೂಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. ಅದಾದಮೇಲೆ ನೆಕ್ಸ್ಟು ಪುದೀನ ಆಯಿತು. ಪುದೀನ ಆದಮೇಲೆ ಹಸಿಮೆಣಸಿಕಾಯಿ ಒಂದು ನಾನು ತೊಗೊಂಡಿದ್ದೀನಿ. ಒಂದು 12 ಮೆಣಸಿಕಾಯಿ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ತೆಂಗಿನಕಾಯಿ, ಶುಂಠಿ. ಈಗ ಅಡುಗೆ ಮಾಡೋಣ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆರೋಗ್ಯಕ್ಕೆ ಒಳ್ಳೇದಂತ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ಎಣ್ಣೆ ಕಾಯ್ತಾ ಇದೆ. ನೆಕ್ಸ್ಟ್ ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ 1 ಹಾಕ್ಕೊಂಡಿದ್ದೀನಿ. ಏಲಕ್ಕಿ 2, ಜೀರಿಗೆ ಮತ್ತು ಸೋಂಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅನಾನಸುವ, ಚಕ್ಕೆ 2. ಮತ್ತು ಕ್ಲೀನಾಗಿ ಅದನ್ನು ಬಾಡಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳೋಣ. ಒಂದು 3 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಬಾಡಿಸ್ಬೇಕು. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಕ್ಲೀನಾಗಿ ಈರುಳ್ಳೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಟೊಮೆಟೊ. ಕ್ಲೀನಾಗಿ ಟೊಮೆಟೊ ಸಾಫ್ಟ್ ಅಂತ ಕ್ಲೀನಾಗಿ ಅದನ್ನು ಬೇಯಿಸ್ಬೇಕು. ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ ನಾವು ರುಬ್ಬಿದ್ವಲ್ಲ ಅದನ್ನು ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿರೋದನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಅದನ್ನು ಬಾಡಿಸಾದ್ಮೇಲೆ ಈಗ MKR ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನಾನು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮಶ್ರೂಮು, ನೋಡೋಕ್ಕೆ ಮಾತ್ರ ಇವಾಗ ದೊಡ್ಡದಾಗಿ ಕಾಣುತ್ತೆ. ಅದಾದಮೇಲೆ ಬೆಂದಾದ್ಮೇಲೆ ಎಲ್ಲ ಇವಾಗ ಏನು ಹಾಕಿದ್ದೀವಿ ಅದರಲ್ಲಿ ಅರ್ಧದಷ್ಟು ಆಗುತ್ತೆ. ಅರ್ಧಗಿಂತ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಲೀನಾಗೆಲ್ಲ ಮಶ್ರೂಮ್ ಎಲ್ಲ ಬೇಯ್ತಾ ಇದೆ ನೋಡಿ. ಮಶ್ರೂಮ್ ಎಲ್ಲ ಬೆಂದಾದ್ಮೇಲೆ ಅಕ್ಕಿ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಸಾಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದ್ಮೇಲೆ ಸ್ವಲ್ಪ ಏನಾಗುತ್ತಂದರೆ ಇವಾಗ ಈ ಥರ ಮಾಡಿರೋದ್ರಿಂದ ಕ್ಲೀನಾಗಿ ನನ್ನ ಸ್ವಲ್ಪ ಹುಡಿಯಾಗಿ ಬರುತ್ತೆ. ಅದಕ್ಕೆ ನಾನು ಇವಾಗ 5 ಗ್ಲಾಸ್ಗೆ ನಾನು ಟೋಟಲಾಗಿ 7.5 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ಜೀರಾ ರೈಸ್ ಆಗಿರೋದ್ರಿಂದ. ನಾರ್ಮಲ್ ಆದರೆ ನಾನು 1:2 ಹಾಕ್ತೀನಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಷಲ್ ಕೂಗಿದ್ರೆ ಸಾಕು. ಯಾಕಂದರೆ ಅಕ್ಕಿ ಅರ್ಧ ಗಂಟೆ ನೆನೆಸಿದ್ದೀವಲ್ಲ. ನೋಡಿ ಇವಾಗ ಆಗಿದೆ. ಇವಾಗ ವಿಷಲ್ ಹಾಕಿ ನೋಡಿ. ಇವಾಗ ಘಮ ಅಂತ ತುಂಬ ಚೆನ್ನಾಗಿ ಬಂದಿದೆ. ಹುಡಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ನಿಜವಾಗ್ಲೂ ಅದ್ಭುತ. ಮಶ್ರೂಮ್ ಪಲಾವ್ ರೆಡಿ ಟು ಈಟ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಮಾತ್ರ ಸೂಪರ್, ಅಲ್ಟಿಮೇಟ್.